V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಕಳೆದ 2 ದಿನಗಳಿಂದ ವಿಧಾನಸಭೆಯಲ್ಲಿ ವಾಲ್ಮೀಕಿಯವರ ರಾಮಾಯಣದ ಮಹಾಯುದ್ಧವೇ ನಡೆಯುತ್ತಿರುವುದು ಎಲ್ಲವರಿಗೂ ಗೊತ್ತಿರುವಂಥ ವಿಚಾರ. ಈ ನಡುವೆ ಕಾಂಗ್ರೆಸ್ ಶಾಸಕರಾಗಿರುವಂಥ ನರೇಂದ್ರ ಸ್ವಾಮಿಯವರು ಮತ್ತೆ ದಲಿತ ಅನ್ನುವಂಥ ಶಬ್ದವನ್ನು ಬಳಸಲಾಗ್ತದೆ, ಇದರಿಂದ ನನಗೆ 1000 ಈಟಿಗಳಿಂದ ಎದೆಗೆ ಚುಚ್ಚಿದ ನೋವಾಗಿದೆ ಅನ್ನುವಂಥ ಮಾತನ್ನು ನರೇಂದ್ರ ಸ್ವಾಮಿಯವರು ಹೇಳಿದರು. ಅದೇ ರೀತಿ ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ ಅವರು ಆವಾಗ ದಲಿತ ಅನ್ನುವ ಶಬ್ದವನ್ನು ಅಂಬೇಡ್ಕರ್ ಅವರು ಬಳಸಬೇಡಿ ಅಂತ ಹೇಳಿದರು. ಸಂವಿಧಾನದಲ್ಲಿ ಹೇಳಿರುವಂಥ ST SC ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಈ ಶಬ್ದಗಳನ್ನೇ ಬಳಸಬೇಕು ಎನ್ನುವಂಥ ಮಾತನ್ನು ಹೇಳಿದರು. ನಾವು ಮೊದಲು ಬರೆಯತೊಡಗಿದಾಗ ರಾಜಕೀಯ ಬರುವಾಗ ಹರಿಜನ ಗಿರಿಜನ ಅನ್ನುವಂಥ ಶಬ್ದಗಳನ್ನು ಬಳಸ್ತೇವೆ. ST ಮತ್ತು STಗೆ ಹರಿಜನ ಗಿರಿಜನ ಶಬ್ದವನ್ನು ಬಳಸ್ತಾ ಇದ್ದೀವಿ. ಆಮೇಲೆ ದಲಿತರ ಹೋರಾಟಗಳಲ್ಲಿ ಗಮನಿಸಿದಾಗ ಅವರು ಹರಿಜನ ಶಬ್ದವನ್ನು ವಿರೋಧಿಸ್ತಿರುವುದು ಕಂಡುಬಂತು. ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರು ಹರಿಜನ ಶಬ್ದವನ್ನು ಬಳಸಿದವರು. ಅವರೊಂದು ಹರಿಜನ ಅನ್ನುವಂಥ ಪತ್ರಿಕೆಯನ್ನು ಕೂಡ ನಡೆಸ್ತಿದ್ರು. ಗಿರಿಜನ ಶಬ್ದಕ್ಕೆ ಸಂವಾದಿಯಾಗಿ ಹರಿಜನ ಅನ್ನುವಂಥ ಶಬ್ದವನ್ನು ಅವರು ಬಳಕೆಗೆ ತಂದಿದ್ದರು ಅಂತ ಕಾಣುತ್ತೆ. ನಾವು ಕೂಡ ಪತ್ರಕ್ಕೆ ಕರ್ತರಾಗಿ ಬರೆಯತೊಡಗಿದ ಆರಂಭದಲ್ಲಿ ಈ ಶಬ್ದಗಳನ್ನೇ SC ST ಅನ್ನುವುದಕ್ಕೆ ಬಳಸ್ತಿದ್ವಿ. ಆದರೆ ಇದನ್ನು ಭಾಳ ಜನ ಹರಿಜನ ಶಬ್ದವನ್ನು ವಿರೋಧಿಸಿದರೆ ಮುಂದೆ ಬರೆಯುವುದನ್ನು ಬಿಟ್ಟು ಹರಿಜನ ಶಬ್ದ ಬಳಕೆಯನ್ನೇ ಬಿಟ್ಟು ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅನ್ನುವಂಥ ಪಟ್ಟಿಯನ್ನು ಮಾಡಿದ್ದು ಸಂವಿಧಾನದಲ್ಲಿ ಅದೇ ಶಬ್ದಗಳನ್ನು ಬಳಸಲಾಗಿದೆ. ಆದರೆ ಅಂಬೇಡ್ಕರ್ ಅವರು ದಲಿತ ಶಬ್ದ ಬೇಡ ಅಂತ ಯಾಕೆ ಹೇಳಲಿಲ್ಲ ಅದು ಬಳಕೆಗೆ ಬಂದಿರಲಿಲ್ಲ. ದಲಿತ ಅನ್ನುವಂಥ ಶಬ್ದ ಅಂಬೇಡ್ಕರ್ ಅವರು ಬರೆಯುತ್ತಿದ್ದ ಕಾಲದಲ್ಲಿ ಬಳಕೆಗೆ ಬಂದಿರಲಿಲ್ಲ ಅದು. ಹಾಗೂ ದಲಿತ ಅನ್ನುವಂಥ ದಲಿತ ಅಂದರೆ ಶೋಷಿಸಲ್ಪಟ್ಟ, ದದ್ದುಳಿಯಲ್ಪಟ್ಟ ಅಂತ ಅರ್ಥ ಬರ್ತದೆ ಅದಕ್ಕೆ. ಅದು ಬೇರೆ ಬೇರೆ ಮೂಲದಿಂದ ಹಿಂದೆ ಎಲ್ಲೋ ಬಳಕೆಯಲ್ಲಿದ್ದುದು 1950ರ ದಶಕದ ಬಳಿಕ, ಅಂದರೆ ಅಂಬೇಡ್ಕರ್ರ ಸಾವಿನ ಹೊತ್ತಿನ ಬಳಿಕವಷ್ಟೇ ಅದು ಬಳಕೆಗೆ ಬಂತು. ನಾವು ಹರಿಜನ ಗಿರಿಜನ ಶಬ್ದವನ್ನು ಬಳಸಲು ಬಿಟ್ಟ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಶಬ್ದಗಳನ್ನು ಬಳಸಿದರೂ ಕೂಡ ಅನಂತರದ ದಿನಗಳಲ್ಲಿ ದಲಿತರು, ಶೋಷಿತರು, ವಂಚಿತರು, ತಳವರ್ಗದವರು ಮೊದಲಾದ ಶಬ್ದಗಳನ್ನು ಬಳಸ್ತಾ ಇದ್ದೀವಿ. ಪಂಚಮರು ಅನ್ನುವಂಥ ಶಬ್ದ ಕೂಡ ಬಳಕೆಗೆ ಬಂದಿತ್ತು, ಅದನ್ನು ಕೂಡ ನಾವು ಬಳಸ್ತಿದ್ದೀವಿ. ಸಂವಿಧಾನದಲ್ಲಿ SC ST ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅನ್ನುವಂಥದ್ದಿರೋದ್ರಿಂದ ದಲಿತ ಅನ್ನುವ ಶಬ್ದ ಯಾರು ಬಳಕೆಗೆ ತಂದರು ಅನ್ನೋದ್ರ ಬಗ್ಗೆ ಪ್ರಶ್ನೆ ಅಲ್ಲ. ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಅದಕ್ಕೆ ಬಳಕೆಗೆ ಬಂತು. ಅಂಬೇಡ್ಕರ್ರ ರಾಜ್ಯವೇ ಆದ ಮಹಾರಾಷ್ಟ್ರದಲ್ಲಿ ಅದು ಬಳಕೆ ಬಂತು. ಹಾಗೂ ಅನಂತರ ದೇಶದ ಬೇರೆ ಬೇರೆ ಗಾಂಧೀಜಿಯವರು ಹೇಗೆ ಹರಿಜನ ಪತ್ರಿಕೆಯನ್ನು ಬಳಕೆ ತಂದು ಆಮೇಲೆ ಅದು ನಿಷೇಧಿಸಲ್ಪಟ್ಟಿತು. ಗಾಂಧೀಜಿಯವರ ಶಬ್ದ ನಿಷೇಧಿಸಲ್ಪಡಲಿಕ್ಕೆ ಕಾರಣ ಸಂಘ ಪರಿವಾರದವರ ಪ್ರಚಾರ ಹಾಗೂ ಸಂಘ ಪರಿವಾರದ ಸಾಹಿತ್ಯಗಳು. ಯಾಕಂತೇಳಿದ್ರೆ ಗಾಂಧೀಜಿಯವರು SC STಗಳ ವಿಷಯದಲ್ಲಿ ಎಷ್ಟು ನಿಷ್ಠೂರರಾಗಿದ್ದಾರೆಂದರೆ ಉಡುಪಿಗೆ ಬಂದವರು ಉಡುಪಿ ಮಠಕ್ಕೆ ಹೋಗಿಲ್ಲ. ಅಲ್ಲಿ ತೀರಾ SC STಗಳ ಮಾತ್ರವಲ್ಲ, ಹಿಂದುಳಿದವರನ್ನು ದೇವಸ್ಥಾನಕ್ಕೆ ಬಿಡುವುದಿಲ್ಲ ಅನ್ನುವಂಥ ಕಾರಣಕ್ಕೆ ಉಡುಪಿಗೆ ಬಂದಿದ್ದರೂ ಕೂಡ ಗಾಂಧೀಜಿಯವರು ಉಡುಪಿ ದೇವಸ್ಥಾನಕ್ಕೆ ಅಥವಾ ಕೃಷ್ಣ ದೇವಸ್ಥಾನಕ್ಕೆ ಹೋಗಲೇ ಇಲ್ಲ, ಅವ್ರು ಭೇಟಿ ಕೊಡಲಿಲ್ಲ. ಹಾಗೆಯೇ ಗಾಂಧೀಜಿಯವರ ಹಿಂದುತ್ವ ಮತ್ತು ಗಾಂಧೀಜಿಯವರ ಬಹುತ್ವ ಅನ್ನುವುದರ ಬಗ್ಗೆ ಸಾಹಿತ್ಯಗಳು 108 ಹೇಳ್ಬೋದು, ಚಡ್ಡಿ ಸಾಹಿತ್ಯಗಳು. ಆದರೆ ಅವರ ಪ್ರಾಮಾಣಿಕತೆಯ ಬಗ್ಗೆ ಏನನ್ನು ಹೇಳಲಿಕ್ಕೆ ಬರುವುದಿಲ್ಲ. ಮುಖ್ಯವಾಗಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಂತೆ ಒಂದು ಅವಕಾಶವನ್ನು
ಕಲ್ಪಿಸಿದವರೇ ಮಹಾತ್ಮ ಗಾಂಧಿಯವರು, ನೆಹರೂರಿಗೆ ಸಲಹೆ ಕೊಟ್ಟವರೇ ಅವರು. ನೆಹರೂರವರ ಮಂತ್ರಿಮಂಡಲ ಮೊದಲು ಒಂದು ಸಮಿತಿಯನ್ನು ರಚಿಸಿತ್ತು. ಅನಂತರ ದಿನದಲ್ಲಿ ಅದನ್ನು ಸ್ಟೀರಿಂಗ್ ಸಮಿತಿ ಅಂತ ಮಾಡಿ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಎರಡನೇದಾಗಿ ಅಂಬೇಡ್ಕರ್ ಅವರ ರಚನೆಯಲ್ಲಿ ಡ್ರಾಫ್ಟಿಂಗ್ ಸಮಿತಿ ಅಂತ ರಚನೆ ಮಾಡಿದ್ದು, ಕರಡು ಸಮಿತಿ. ಇದು ಎಲ್ಲರಿಗೆ ಗೊತ್ತಿರುವಂಥ ಇತಿಹಾಸವನ್ನು ಮುಚ್ಚಿ ಹಾಕೋದ್ರಿಂದ ಏನಾಗೋದಿಲ್ಲ. ಹಾಗೂ ಇಷ್ಟವಿಲ್ಲದ ಶಬ್ದಗಳನ್ನು ಬಳಸುವುದು ಕಷ್ಟವಾದಲ್ಲಿ ಎಲ್ಲರೂ ಕೂಡ SC/ST ಅನ್ನುವಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅನ್ನುವಂಥ ಶಬ್ದಗಳನ್ನೇ ಬಳಕೆ ಮಾಡ್ಬೋದು. ಈ ನಡುವೆ ಪಡಿತರ ಅಕ್ಕಿಯನ್ನು ಕದ್ದು ಮಾರಿದ BJP ನಾಯಕ ಮಣಿಕಂಠ ರಾಠೋಡ್ ಎನ್ನುವವರನ್ನು ಕಲಬುರಗಿಯಲ್ಲಿ ಬಂಧಿಸಲಾಗಿದೆ. ಈ ಮನುಷ್ಯ ಶಹಾಪುರದ ಸಹಕಾರ ಸಂಘದಿಂದ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿದ್ದಂಥ ಪಡಿತರ ಅಕ್ಕಿಯನ್ನು ಒಂಚೂರಲ್ಲ ಸುಮಾರು 6077 ಕ್ವಿಂಟಲ್ ಅಂದರೆ 2.6 ಕೋಟಿಯಷ್ಟು ಮೌಲ್ಯದ ಅಕ್ಕಿಯನ್ನು ಕದ್ದು ಮಾರಿದ್ದು ದಾಖಲಾಗಿದೆ, ವರದಿಯಾಗಿದೆ. ಈ ಅಕ್ಕಿ ಕದ್ದು ಮಾರಿದರ ಬಗ್ಗೆ ಶಹಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತಲೇ ಮಣಿಕಂಠ ರಾಠೋಡ್, ಇನ್ನೊಬ್ಬ ರಾಜೀವ್ ರಾಠೋಡ್ ಅನ್ನೋರು ಕೂಡ ಇದರಲ್ಲಿ ಆರೋಪಿ. ಮಣಿಕಂಠ ರಾಠೋಡು ರಾತ್ರೋರಾತ್ರಿ ಪರಾರಿಯಾಗಿ ಹೋಗಿದ್ದೆಲ್ಲಿಗೆ ದಿಲ್ಲಿಗೆ ಹೋಗ್ಬಿಟ್ಟು ದಿಲ್ಲಿಯಲ್ಲಿ ಕೂತಿದ್ರು. ದಿಲ್ಲಿಯಲ್ಲಿ ಯಾಕೆ ಕೂತಿದ್ರು? ದಿಲ್ಲಿಯಲ್ಲಿ ನೇರವಾಗಿ BJPಯ ಗೃಹ ಮಂತ್ರಿ ಅಮಿತ್ ಶಾ ಅವರ ಕೈ ಕೆಳಗೆ ಪೊಲೀಸ್ ಇರ್ತದೆ. ದಿಲ್ಲಿ ಸರ್ಕಾರಕ್ಕೆ ಪ್ರತ್ಯೇಕ ಪೊಲೀಸ್ ಇಲ್ಲ. ಹಾಗಾಗಿ ಅಲ್ಲಿ ಕೂತಿದ್ರು. ಶಹಾಪುರ ಪೊಲೀಸರು ಅಲ್ಲಿಗೆ ಹೋದರೆ ದಿಲ್ಲಿ ಪೊಲೀಸರ ನೆರವಿನಿಂದ ತಪ್ಪಿಸಿಕೊಂಡಿದ್ರು. ಅನಂತರ ದಿಲ್ಲಿಯಲ್ಲೂ ಕೂಡ ಗೇಟ್ ಪಾಸ್ ಸಿಕ್ಕಿದ ಮೇಲೆ ಕಲಬುರಗಿಗೆ ಬಂದು ಅವರು, ಈಗ ಯಾದಗಿರಿ ಜಿಲ್ಲೆ ಬೇರೆ ಆಗಿದೆ, ಯಾದಗಿರಿ ಜಿಲ್ಲೆಯವರಾದರೂ ಕೂಡ ಕಲಬುರಗಿಯಲ್ಲಿ ಹೋಗ್ಬಿಟ್ಟು ಒಂದು ಪ್ಲಾಟ್ನಲ್ಲಿ ಕೂತಿದ್ರು. ನಿನ್ನೆ ಶಹಾಪುರ ಪೊಲೀಸರು ಹೋಗಿ BJP ನಾಯಕ ಮಣಿಕಂಠ ರಾಠೋಡ್ ಅಕ್ಕಿ ಕಳ್ಳನನ್ನು ಬಂಧಿಸಿದ್ದಾರೆ. ಆಗ ಕೂಡ ಈ ಅಕ್ಕಿ ಕಳ್ಳ ಮಣಿಕಂಠ ರಾಠೋಡು BJPಯವರ ಬೆದರಿಕೆ ಮತ್ತು ಕೇಂದ್ರ ಸರ್ಕಾರದ ಬೆದರಿಕೆ, ಕೇಂದ್ರ ಸರ್ಕಾರ ಅಕ್ಕಿ ಇತ್ಯಾದಿ ನಾಟಕಗಳನ್ನು ಆಡಿದ್ದಾನೆ. ಹಾಗೂ ವಾರಂಟ್ ಎಲ್ಲಿ ಅನ್ನುವಂಥ ಕೇಳಿ ವಾರಂಟ್ ತಗೊಂಡೇ ಹೋಗಿದ್ರು ಪೊಲೀಸರು. ಹಾಗಾಗಿ ಅಕ್ಕಿ ಕಳ್ಳ BJP ನಾಯಕ ಮಣಿಕಂಠ ರಾಠೋಡ್ನನ್ನು ಪೊಲೀಸರು ನಿನ್ನೆ ಬಂಧಿಸಿದ್ದಾರೆ. ಹಾಗಾಗಿ SC/STಗಳ ತುಮುಲ ಮತ್ತಷ್ಟು ಮುಂದುವರಿದಿದೆ. ಅದೇ ವೇಳೆ ವಿಧಾನಸಭೆಯಲ್ಲಿ ಬೇರೆ ಬೇರೆ ಗದ್ದಲ, ಹಿಂದೆ ಹೇಳಿದಂಥ ಗದ್ದಲ ನಡೆದಿದೆ. ಇನ್ನೊಂದು ವಿಚಿತ್ರವಾದ ಸಂಗತಿ ಅಂತೇಳಿ 4 ತಿಂಗಳಲ್ಲೇ ಬ್ರಿಟನ್ನಿನ ವೇಲ್ಸ್ನ ಫಸ್ಟ್ ಮಿನಿಸ್ಟರ್ ಅಂದರೆ ಆಸ್ ಈಕ್ವಲ್ ಟು ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ, ಫಸ್ಟ್ ಮಿನಿಸ್ಟರ್ ಆಗಿರುವಂಥ ವೇಲ್ಸ್ ವಾಗನ್ ಅವರು 4 ತಿಂಗಳ ಅಧಿಕಾರದ ಬಳಿಕ ರಾಜೀನಾಮೆಯನ್ನು ನೀಡಿದ್ದಾರೆ. ವೇಲ್ಸ್ ವಾಗನ್ ಅವರು ಯುರೋಪಿಯನ್ ಮತ್ತು ಆಫ್ರಿಕನ್ ಸಮ್ಮಿಶ್ರ ಜನಾಂಗಕ್ಕೆ ಸೇರಿದವರು. ವೇಲ್ಸ್ ವಾಗನ್ ಅವರು ಲೇಬರ್ ಪಕ್ಷದವರು. ಅವರು 4 ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದಿದ್ದರು. ಅಧಿಕಾರಕ್ಕೆ ಬಂದಾಗ ಅವರು ಅದಕ್ಕೆ ಮೊದಲು ಮತ್ತೆ ಇತ್ತೀಚೆಗೆ ನಡೆದಂಥ ಚುನಾವಣೆಗೆ, ಲೋಕಸಭಾ ಚುನಾವಣೆಯ ವೇಳೆ ಹಿಂದೆ ಪರಿಸರ ಹಾಳು ಮಾಡಿದ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿದ್ದ ಒಬ್ಬ ಉದ್ಯಮಿಯಿಂದ 2 ಲಕ್ಷ ಪೌಂಡ್ ಪಕ್ಷದ ಚುನಾವಣಾ ಪ್ರಚಾರಕ್ಕೆ ದೇಣಿಗೆ ಪಡೆದಿದ್ದರು ಎನ್ನುವಂಥ ಆರೋಪವನ್ನು ಹೊರಿಸಲಾಗಿದೆ. ಈ ಆರೋಪ ಬಂದ ಕೂಡಲೇ ವೇಲ್ಸ್ನ ಮಂತ್ರಿಮಂಡಲದ ಎಲ್ಲರೂ ರಾಜೀನಾಮೆ ನೀಡಿ ವೇಲ್ಸ್ ವಾಗನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ವಾಗನ್ ಗೆಟಿಂಗ್ ಅವರು ರಾಜೀನಾಮೆ ಕೊಡಬೇಕು. ಫಸ್ಟ್ ಮಿನಿಸ್ಟರ್ ಆಫ್ ದ ವೇಲ್ಸ್ ಕೌಂಟಿ, ವೇಲ್ಸ್ನ ಫಸ್ಟ್ ಮಿನಿಸ್ಟರ್ ಆಗಿರುವಂಥ ವಾಗನ್ ಗೆಟಿಂಗ್ ಅವರು ರಾಜೀನಾಮೆ ಕೊಡಬೇಕಂತ ಅವರ ಸಂಪುಟದ ಎಲ್ಲ ಸಚಿವರು ರಾಜೀನಾಮೆ ಕೊಡಿ. ಇದರಲ್ಲಿ ಬಹುಶಃ ಇದಿಷ್ಟೇ ವಿಷಯ ಇರಲಿಕ್ಕಿಲ್ಲ, ಕಪ್ಪು ಬಿಳಿ ವರ್ಣಭೇದ ಕೂಡ ಇರಬಹುದು. ಯಾಕಂತೇಳಿದರೆ ವಾಗನ್ ಗೆಟಿಂಗ್ ಅವರು ಆಫ್ರಿಕಾ ಮತ್ತು ಯುರೋಪ್ ಮೂಲದ ಸಮ್ಮಿಶ್ರ ಜನಾಂಗವಾಗಿದ್ದು ಕಪ್ಪು ವರ್ಣೀಯರು. ಹಾಗಾಗಿ ವೇಲ್ಸ್ನಲ್ಲಿ ಫಸ್ಟ್ ಮಿನಿಸ್ಟರ್ ಆಗಿರುವಂಥ ಅವರಿಗೆ ಅಮೆರಿಕದಲ್ಲಿ ಒಬ್ಬರು ಕರಿಯರು, ಅದೇ ರೀತಿ ಮಿಶ್ರ ಜನಾಂಗದವರು ಅಧ್ಯಕ್ಷರಾಗಿ ಹೋಗಿದ್ದು ಗೊತ್ತಿದೆ. ಆದರೆ ಇಲ್ಲಿ ಕೂಡ ಸಾಕಷ್ಟು ಮಂದಿ ಆಗಿದ್ದಾರೆ. ಅದು ಇವಾಗ ಒಂದು
ಸಮಸ್ಯೆ ಆದಂತೆ ಕಾಣುತ್ತೆ. ಹಾಗಾಗಿ ವೇಲ್ಸ್ ವಾಗನ್ ಅವರು 4 ತಿಂಗಳ ಬಳಿಕ ಫಸ್ಟ್ ಮಿನಿಸ್ಟರ್ ಪದವಿಗೆ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿಯಾಗಿರುವಂಥ ಕೀರ್ ಸ್ಟಾರ್ಮರ್ ಅವರು ವೇಲ್ಸ್ ಜನರಿಗೆ ಉತ್ತಮವಾದ ಒಂದು ಕೆಲಸವನ್ನು ರಾಜೀನಾಮೆಯ ಮೂಲಕ ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಇಡೀ ಜಾಲತಾಣಗಳಲ್ಲೆಲ್ಲ ವೇಲ್ಸ್ನ ಫಸ್ಟ್ ಮಿನಿಸ್ಟರ್ ವಾಗನ್ ಗೆಟಿನ ರಾಜೀನಾಮೆಗೆ ವಿಷಾದ ಮತ್ತು ವಾಗನ್ ಗೆಟಿಂಗ್ ಅವರಿಗೆ ಬೆಂಬಲದ ಪೋಸ್ಟ್ಗಳ ಮಳೆಯೇ ಸುರಿಯುತ್ತಿದ್ದು ಬ್ರಿಟನ್ನಿನಲ್ಲಿ ಒಂದು ರೀತಿಯ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿದೆ. ಮುಖ್ಯ ಪ್ರತಿಪಕ್ಷವಾಗಿರುವಂಥ ಕನ್ಸರ್ವೇಟಿವ್ನ ಟೋರಿಗಳು ಲೇಬರ್ ಪಕ್ಷದ ಬಂಡವಾಳ ಬಯಲಾಗಿದೆ ಎನ್ನುವಂಥ ರೀತಿಯ ಗೇಲಿ ಮಾತುಗಳನ್ನು ಕೂಡ ಆಡಿದ್ದಾರೆ. ಅದೇ ರೀತಿ ಭಾರತದಲ್ಲಿ ಗಮನಿಸುವಾಗ ಇಲ್ಲಿ ಉಗ್ರ ಕಾಳಗಳು, ಅಕ್ರಮಗಳು ದೇವಸ್ಥಾನಗಳನ್ನು ಎಲ್ಲೆಲ್ಲ ನೀನು ಫುಟ್ಪಾತ್ ದೇವರುಗಳನ್ನೆಲ್ಲ ಕೇಳಬೇಕಂತ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದ್ರು ಕೂಡ ಯಾರೂ ಕೇಳಲ್ಲ. ಇನ್ನೂ 70 ವರ್ಷ ಕೂಡ ಸರಿಯಾಗಿ ಆಗದೇ ಇದ್ದರೂ ಕೂಡ ಬೇರೆ ಬೇರೆ ರೀತಿಯ ಹಿಮಾಲಯದ ಪರ್ವತದಲ್ಲಿ ದೇವಾಲಯಗಳಿಗೆ ಯಾತ್ರೆಗಳು ಏನೋ ಒಂದು 10,000 ವರ್ಷದ ಹಿಂದೆ ಅಂತ ಪ್ರಚಾರ ಕೂಡ ನಡೀತಾ ಇದೆ. ಈಗ ಉತ್ತರಾಖಂಡದಲ್ಲಿ ಒಂದು ಅಕ್ರಮ ದೇವಸ್ಥಾನವನ್ನು 18,000 ಅಡಿ ಎತ್ತರದಲ್ಲಿ ಒಬ್ಬ ಸ್ವಾಮಿ ಸ್ಥಾಪಿಸಿಕೊಂಡ್ಬಿಟ್ಟು ಅಲ್ಲಿ ಕೂತ್ಬಿಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೂ ಕೆಲವು ಚರ್ಚೆಗಳು ನಡೆದಿವೆ. ಒಬ್ಬರು ಉದ್ಧವ್ ಠಾಕ್ರೆ ಅವರಿಗೆ ಅನ್ಯಾಯವಾಗಿದೆ, ಆದ್ದರಿಂದ ಅವರು ಮತ್ತೆ ಮುಖ್ಯಮಂತ್ರಿ ಆಗಬೇಕಂತ ಹೇಳಿದರು. ಸ್ವಾಮೀಜಿ ಅವರು ಇದನ್ನು ಹೇಳಬಾರ್ದು, ಸ್ವಾಮೀಜಿಯವರಿಗೆ ಅಧಿಕಾರ ಇಲ್ಲ ಅಂತ ಯಾರು ಹೇಳಿದ್ದು? ಬಿ ಜೆ ಪಿಯವರು ಸ್ವಾಮೀಜಿಗಳನ್ನು ದುರುಪಯೋಗ ಮಾಡಿಕೊಂಡಿರುವಷ್ಟು ಬೇರೆ ಯಾವ ಪಕ್ಷದವರು ಮಾಡಿಕೊಂಡೇ ಇಲ್ಲ. ಇದು ಕಣ್ಣಿಗೆ ಕಾಣುವಂಥ ಸತ್ಯ. ಸ್ವಾಮೀಜಿಗಳು ರಾಜಕೀಯ ಮಾಡೋದನ್ನೋದು ಯೋಗಿ ಹೇಗೆ ಮುಖ್ಯಮಂತ್ರಿ ಆಗಿದ್ದೇನೆ ಉತ್ತರ ಪ್ರದೇಶದಲ್ಲಿ? ಯಾರೋ ಒಬ್ಬ ಸ್ವಾಮೀಜಿ ಯಾರೋ ಒಬ್ಬ ರಾಜಕೀಯದವನಿಗೆ ಅನ್ಯಾಯವಾಗಿದೆ, ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅವರ ಹಕ್ಕದು, ಅದಾಗಲಿ ಬಿಡಲಿ ಹೋಗಲಿ, ಇವರಿಗೆ ಬೇಡ ಅಂದರೆ ಬಿಡ್ಬೋದು. ಆದರೆ ಸ್ವಾಮೀಜಿಗಳು ರಾಜಕೀಯ ಮಾಡಬಾರದು ಅಂತ ಹೇಳುವವರ ಯೋಗ್ಯತೆ ಏನು? ಬಿ ಜೆ ಪಿಯವರಷ್ಟು ಸ್ವಾಮೀಜಿಗಳನ್ನು ದುರುಪಯೋಗಿಸಿಕೊಂಡ ಪಕ್ಷ ಯಾವುದು ಇಲ್ಲ ಅನ್ನುವಂಥದ್ದು ಕಣ್ಣಿಗೆ ಕಾಣುವಂಥ ಸತ್ಯ. ಆದರೂ ಕೂಡ ಬಿ ಜೆ ಪಿಯವರು ಯಾರೋ ಕಾಂಗ್ರೆಸ್ಗೆವರು ಅಥವಾ ಶಿವಸೇನೆಯ ಉದ್ಧವ್ ಠಾಕ್ರೆಗೆ ಬೆಂಬಲಿಸಿದ ಸ್ವಾಮೀಜಿಯನ್ನು ಟೀಕಿಸ್ತಾರೆ. ಇದು ಈ ದೇಶದ ಅರಿವುಗೇಡಿತನ ಅಂತ ಹೇಳುತ್ತಾ ಇಂದಿನ ಕಥೆ ಕಾರಣಕ್ಕೆ ಹೇಳ್ತಾ ಇದ್ದೇನೆ ವಿರಾಮ. ನೋಡ್ತಾ ಇರಿ ನೀವೆಲ್ಲ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.